ಗೌಡ ಚಿಕನ್ ಸೆಂಟರ್ ಅಂತ ಇತ್ತು. ಆಯ್ತು ಊಟ ಟೇಸ್ಟ್ ಮಾಡೋಣ ಅಂತ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ನಾಟಿ ಸ್ಟೈಲ್ ಎಲ್ಲ ಮನೆಯಲ್ಲಿ ಹೆಂಗಿರ್ತದೋ ಅದೇ ರೀತಿನೇ ಇರ್ತದೆ. ಯಾವುದು ಟೇಸ್ಟಿಂಗ್ ಪೌಡ್ರು ಆ ಥರದ್ದು ಯಾವುದು ಏನು ಮಾಡಲ್ಲ. ಇದು ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ, ನೀಟ್ನೆಸ್ಸು, ಒಳ್ಳೆ ಸರ್ವಿಸ್ ಇದೆ. ತುಂಬ ಟೇಸ್ಟಿಯಾಗಿತ್ತು. ಮಟನ್ನು ಸಾಫ್ಟಾಗಿ ಚೆನ್ನಾಗಿ ಕುಕ್ ಆಗಿತ್ತು. ಬರ್ಬೋದು, ವರ್ತಿದೆ. ಕುರಿಯ ಪೇರ್ಪಾಟ್ ಚಾಕ್ನ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಇಂಪಾರ್ಟೆಂಟ್ ಆಗಿ ಮೋರವರು ಹಲಾಲ್ ಆಗಿದೆ ಅಂತ ಹೇಳಿದ್ರು. ಒಂದು ಫೆಸಿಲಿಟಿ ಎಲ್ಲ ಇದೆ, ಫ್ಯಾಮಿಲಿ ಎಲ್ಲ ಬರ್ಬೋದು, ಆರಾಮಾಗಿ ಕೂತು ಎಂಜಾಯ್ ಮಾಡ್ಬೋದು. ಬಾಡು ಗೌಡ್ರ ಮನೆ ಕಾಡು, ಬಾಡ್ಗೆ ಬ್ರ್ಯಾಂಡ್ ಅಂಬಾಸಿಡ್ರೇ ಗೌಡ್ರು ಅನ್ನೋ ಲೇಟೆಸ್ಟ್ ಡೈಲಾಗ್ನ ನೀವೆಲ್ಲರೂ ಕೇಳೇ ಇರ್ತೀರ ಬಿಡಿ. ಹಾಗೆ ಗೌಡ್ರು ಗತ್ತು ಇಂಡಿಯಾಗೆ ಗೊತ್ತು ಅಂತ ಇದ್ರು. ಈಗ ಗೌಡ್ರು ಹೋಟೆಲ್ ಗತ್ತು ಕೋಲಾರಕ್ಕೆ ಗೊತ್ತು ಎನ್ನುವಂತಾಗಿದೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಚಿನ್ನದ ನಾಡು ಕೋಲಾರದ ಹೈವೇ STC ಕಾಲೇಜಿನ ಎದುರಲ್ಲಿರುವ ಬಸವನತ್ತ ಗ್ರಾಮದಲ್ಲಿ ಗೌಡಾಸ್ ಕಿಚನ್ ಹೋಟೆಲ್ನಲ್ಲಿ ರುಚಿಕರವಾದ ನಾನ್ ವೆಜ್ ಐಟಮ್ಗಳು ಜನರನ್ನ ಮೋಡಿ ಮಾಡ್ತಾ ಇದೆ. ಗೌಡ ಚಿಕನ್ ಸೆಂಟರ್ ಅಂತ ಇತ್ತು. ಆಯ್ತು ಊಟ ಟೇಸ್ಟ್ ಮಾಡೋಣ ಅಂತ ಮಾಡಿದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಚಾಕ್ನ ತಿನ್ನೋಕ್ಕೆ ಹೊಸಕೋಟೆಗೆ ಹೋಗ್ತಾ ಇದ್ವಿ. ನಮ್ಮ ಕೋಲಾರೆಲ್ಲ ಇವತ್ತು ಚಾಕ್ನ ರೆಡಿ ಆಗಿದೆ. ಚಾಕ್ನ ಕೂಡ ತುಂಬ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಕುರಿಯ ಪೇರ್ಪಾಟ್ ಚಾಕ್ನ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಇಂಪಾರ್ಟೆಂಟಾಗಿ ಮೋರವರು ಹಲಾಲ್ ಆಗಿದೆ ಅಂತ ಹೇಳಿದ್ರು. ಒಳ್ಳೆ ಊಟ ಕೊಡ್ತಾ ಇದ್ದಾರೆ. ಇದು ಹಂಗೆ ಮುಂದುವರಿಸ್ಕೊಂಡೋದ್ರೆ ಅವ್ರಿಗೂ ಕೂಡ ಒಳ್ಳೇದಾಗುತ್ತೆ. ಸಾರ್ವಜನಿಕರು ಕೂಡ ಉಪಯೋಗಿಸ್ಕೋಬೋದು. ಚೆನ್ನಾಗಿದೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಬಹಳ ಶುಚಿತ್ವದಿಂದ ಕೂಡಿರುವ ಫ್ಯಾಮಿಲಿ ನಾನ್ ವೆಜ್ ಹೋಟೆಲ್ ಇದಾಗಿದ್ದು ಕಳೆದ 3 ವರ್ಷಗಳಿಂದ ಕೋಲಾರದ ಸುತ್ತಮುತ್ತಲಿನ ಜನರ ಬಾಯಲ್ಲಿ ನೀರೇರುವಂತೆ ಮಾಡಿದೆ. ಈ ಹೋಟೆಲ್ಗಳಿಗೆ ಎಂಟ್ರಿ ಕೊಡ್ತಿದ್ದಂತೆ ಮೂಗಿಗೆ ಬಡಿಯುವ ಆ ಮಾಂಸಾಹಾರದ ಘಮಲು ಅದೆಷ್ಟು ಬೇಗ ತಿಂತೀವೋ, ಯಾವಾಗ ಟೇಬಲ್ ಮೇಲೆ ಐಟಮ್ಸ್ ತರ್ತಾರೋ ಎನ್ನಿಸುವಂತೆ ಮಾಡಿಬಿಡುತ್ತೆ. ಅಷ್ಟರ ಮಟ್ಟಿಗೆ ತನ್ನ ಅದ್ಭುತ ರುಚಿ, ಉತ್ತಮ ಗುಣಮಟ್ಟ, ಶುಚಿತ್ವ ಹಾಗೂ ಬೆಲೆಯಲ್ಲಿ ತನ್ನದೇ ಆದ ವಿಶೇಷತೆಯನ್ನು ಕಾಪಾಡಿಕೊಂಡು ಬಂದಿದೆ ಈ ಗೌಡಾಸ್ ಕಿಚನ್ ಹೋಟೆಲ್. ಮಂಜುನಾಥ್ ಗೌಡ ಮಾಲೀಕತ್ವದ ಈ ಹೋಟೆಲ್ನಲ್ಲಿ ಇದೀಗ ಚಾಟ್ನ ಕೂಡ ಶುರುವಾಗಿದ್ದು ಅದನ್ನು ಸವಿಯೋದಕ್ಕೆ ಕೋಲಾರದ ಮೂಲೆ ಮೂಲೆಗಳಿಂದ ಜನ ಬರ್ತಿದ್ದಾರೆ. ಒಳ್ಳೆ ವಾತಾವರಣ, ಒಳ್ಳೆ ಊಟ. ಈ ಗೌಡಾಸ್ ಕಿಚನ್ ಏನಿದೆ ಮಂಜುನಾಥ್ ಅವರ ಸಾರಥ್ಯದಲ್ಲಿ ನಡೀತಾ ಇದೆ. ನಾನು ನಮ್ಮ ಸ್ನೇಹಿತರಾದ ಅಂಬರೀಷು ಇವರೆಲ್ಲ ಬಂದು ಊಟ ಮಾಡಿದ್ವಿ. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ, ನೀಟ್ನೆಸ್ಸು, ಒಳ್ಳೆ ಸರ್ವಿಸ್ ಇದೆ. ಅಷ್ಟರ ಮಟ್ಟಿಗೆ ರುಚಿಯಾಗಿ ಇಲ್ಲಿ ಚಾಕ್ನ ತಯಾರಾಗ್ತಾ ಇದೆ. ಈ ಮೊದಲು ಚಾಕ್ನ ತಿನ್ನಬೇಕು ಅಂದರೆ ಇಲ್ಲಿನ ಜನ ಹೊಸಕೋಟೆಗೆ ಹೋಗಬೇಕಾಗಿತ್ತು. ಆದ್ರೀಗ ಕೋಲಾರದಲ್ಲೇ ಚಾಕ್ನ ಸಿಗಲಿದ್ದು ಜನ ಈ ಹೋಟೆಲನ್ನು ಹುಡುಕಿಕೊಂಡು ಬಂದು ಚಾಕ್ನ ಸವಿದು ಹೋಗ್ತಿದ್ದಾರೆ. ಕೇವಲ 4 ತಿಂಗಳ ಹಿಂದೆಯಷ್ಟೇ ಚಾಕ್ನ ಮಾಡಲು ಶುರು ಮಾಡಿದ್ದು ಇದೀಗ ಕೋಲಾರದಾದ್ಯಂತ ಗೌಡಾಸ್ ಕಿಚನ್ನ ಚಾಕ್ನ ಸುದ್ದಿಯಾಗಿ ಸದ್ದು ಮಾಡಿದೆ. ಇದು ಮಾಲೀಕ ಮಂಜುನಾಥ್ ಗೌಡರಿಗೆ ಬಹಳ ಲಾಭದ ಜೊತೆಗೆ ಸಂತಸವನ್ನು ತಂದುಕೊಟ್ಟಿದೆ. ಈ ಹೋಟೆಲ್ನ ಬಗ್ಗೆ ಮಾತನಾಡಿದ ಗ್ರಾಹಕರು, ಈ ಹೋಟೆಲ್ನಲ್ಲಿ ಬಹಳ ಚೆನ್ನಾಗಿ ರುಚಿಯಾಗಿ ನಾನ್ ವೆಜ್ ಐಟಮ್ಸ್ ಮಾಡ್ತಾರೆ. ಆದ್ದರಿಂದ ಫ್ಯಾಮಿಲಿ ಸಮೇತ ಜನ ಬರ್ತಾರೆ. ಅಷ್ಟೇ ಕ್ಲೀನ್ ಆಗಿದೆ ಈ ಹೋಟೆಲ್. ಚಿಕನ್, ಮಟನ್, ಫಿಶ್, ಬೋಟಿ, ತಲೆ ಮಾಂಸ ಸೇರಿದಂತೆ ಎಲ್ಲ ಥರದ ಐಟಮ್ಸ್ಗಳನ್ನು ರುಚಿಕಟ್ಟಾಗಿ ಮಾಡಿಕೊಡ್ತಾರೆ. ನಾಟಿ ಸ್ಟೈಲ್ ಎಲ್ಲ ಮನೆಯಲ್ಲಿ ಹೆಂಗಿರ್ತದೋ ಅದೇ ರೀತಿನೇ ಇರ್ತದೆ. ಯಾವುದು ಟೇಸ್ಟಿಂಗ್ ಪೌಡ್ರು ಆ ಥರದ್ದು ಯಾವುದು ಏನು ಮಾಡಲ್ಲ. ತುಂಬ ಚೆನ್ನಾಗಿರ್ತದೆ. ಚಾಕ್ನ, ನಾಟಿ ಸ್ಟೈಲ್, ನಾಟಿ ಕೋಳಿ, ಮಟನ್, ಚಾಪ್ಸು, ಬೋಟಿ, ತಲೆ ಮಾಂಸ, ಬಿರಿಯಾನಿ, ಡಾಬಾ ಸ್ಪೆಷಲ್ ಎಲ್ಲ ತುಂಬ ಚೆನ್ನಾಗಿರ್ತದೆ. ಫ್ಯಾಮಿಲಿ ಕೂತ್ಕೊಳಕ್ಕೂ ಎಲ್ಲ ಅನುಕೂಲ ಎಲ್ಲ ಚೆನ್ನಾಗಿದೆ. ಒಳ್ಳೆ ಚೆನ್ನಾಗಿ ನೀಟಾಗಿ ಸರ್ವ್ ಕೂಡ ಮಾಡ್ತಾರೆ ಫಾಸ್ಟಾಗಿ. ಚಿಕನ್, ಮಟನ್, ಫಿಶ್, ಬೋಟಿ, ತಲೆಮಾಂಸ ಸೇರಿದಂತೆ ಎಲ್ಲ ಥರದ ಐಟಮ್ಸ್ಗಳನ್ನು ರುಚಿಕಟ್ಟಾಗಿ ಮಾಡ್ತಾರೆ. ಚಾಕ್ನ ತಿನ್ನೋಕೆ ಹೊಸಕೋಟೆಗೆ ಹೋಗ್ತಾ ಇದ್ವಿ, ಇದೀಗ ಕೋಲಾರದಲ್ಲೇ ಸಿಗ್ತಾ ಇದೆ. ಒಳ್ಳೆ ಟೇಸ್ಟ್ ಕೂಡ ಕೊಡ್ತಾರೆ ಅಂತ ತಿನ್ನುತ್ತಲೇ ಮಾತನಾಡಿದ್ದಾರೆ. ಫಸ್ಟ್ ಟೈಮ್ ಬಂದಿರೋದು. ತುಂಬ ಟೇಸ್ಟಿಯಾಗಿತ್ತು. ಮಟನ್ನು ಸಾಫ್ಟಾಗಿ ಚೆನ್ನಾಗಿ ಕುಕ್ ಆಗಿತ್ತು. ಬರ್ಬೋದು, ವರ್ತಿದೆ. ಓಕೆ, ಅಂಬಿಯನ್ಸ್ ಎಲ್ಲ ಚೆನ್ನಾಗಿದೆ. ವಿಸಿಟ್ ಮಾಡ್ಬೋದು. ಮತ್ತೆ ಮಾಂಸ ಸೂಪರ್ ಮಾಡಿದ್ದಾರೆ ಯಾರೋ ಭಟ್ರು. ಟೇಸ್ಟಿಯಾಗಿ ಸಾಫ್ಟಾಗಿದೆ. ಫಸ್ಟ್ ಸರಿ ಮಾಡ್ತಿರೋದು. ಕೋಲಾರ ಬರ್ತಿರ್ತೀವಿ ನೆಕ್ಸ್ಟ್ ಟೈಮ್. ಟೇಸ್ಟಲ್ಲಿ ಚೆನ್ನಾಗಿದೆ, ಸೂಪರ್ ಆಗಿ. ಮತ್ತೆ ಕೋಲಾರ ಹಾಂ, ಆಂಬಿಯನ್ಸ್ ಎಲ್ಲ ಚೆನ್ನಾಗಿದೆ.
ನಂತರ ಈ ಹೋಟೆಲ್ನ ಮಾಲೀಕ ಮಂಜುನಾಥ್ ಗೌಡ್ರು ಮಾತನಾಡಿ, ನಾವು ಕೋಲಾರದಲ್ಲಿ ಹೋಟೆಲ್ ಶುರುವಾದಾಗಿನಿಂದ ಬಹಳ ಒಳ್ಳೆಯ ರುಚಿ ಕೊಡ್ತಾ ಇದ್ದು, ಚಿಕನ್ ಕಬಾಬ್, ಮಟನ್ ಫ್ರೈ, ಚಾಪ್ಸ್, ಫಿಶ್ ಫ್ರೈ, ಬಿರಿಯಾನಿ, ರಾಗಿ ಮುದ್ದೆ, ನಾಟಿ ಕೋಳಿ ಸೇರಿದಂತೆ ಹಲವು ಐಟಮ್ಸ್ಗಳನ್ನು ಮಾಡ್ತೀವಿ. ಜೊತೆಗೆ ಇತ್ತೀಚೆಗೆ ಚಾಕ್ನಾ ಮಾಡಲು ಶುರು ಮಾಡಿದ್ದೀವಿ. ಅದು ಸಹ ಗ್ರಾಹಕರಿಗೆ ಇಷ್ಟವಾಗಿದೆ. ಇದೀಗ ಚಾಕ್ನಾಗೆ ಬೇಡಿಕೆ ಹೆಚ್ಚಾಗಿದೆ. ಜೊತೆಗೆ ಫ್ಯಾಮಿಲಿಗೆ ಹೇಳಿ ಮಾಡಿಸಿದಂಥ ಹೋಟೆಲ್ ಇದಾಗಿದ್ದು ಥೇಟ್ ಮನೆಯಂತೆಯೇ ಫೀಲ್ ಆಗುತ್ತೆ ಎಂದರು. ಮತ್ತು ನನ್ನ ಹೆಸರು ಮಂಜು ಅಂತ, ಗೌಡಾಸ್ ಕಿಚನ್ ಓನರ್ ಮಾತಾಡ್ತೀನಿ. ಇದು SDC ಕಾಲೇಜ್ ಆಪೋಸಿಟ್ಟು ಹೈವೇಲಿದೆ, ಬಸವನಾಥ ಗೇಟಲ್ಲಿ. ಇಲ್ಲಿ ನಮ್ಮ ಹತ್ರ ಬಂದು ಮಧ್ಯಾಹ್ನ ಹೊತ್ತು ಮುದ್ದೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ನಾಟಿ ಕೋಳಿ, ಕೈಮಾ, ಚಾಪ್ಸು, ಬೋಟಿ, ತಲೆ ಮಟನ್ನು ಎಲ್ಲ ಸಿಗುತ್ತೆ. ಫಿಶ್, ತವಾ ಫ್ರೈ, ಕಬಾಬು, ಈ ಥರ ಫಿಶಲ್ಲೆಲ್ಲ ಐಟಮ್ಸು ಸಿಗುತ್ತೆ. ಆಮೇಲೆ ಬಂದು ಹೊಸದಾಗಿ ಚಾಕ್ನಾ ಶುರು ಮಾಡಿದ್ರಿ 4 ಮಂತ್ಸಿಂದ. ಚಾಕ್ನಾನು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಅವರು ಎಲ್ಲೆಲ್ಲಿಂದನೋ ಕಡೆ ಬರ್ತಾ ಇದ್ದಾರೆ. ಅದು ಯೂಟ್ಯೂಬಲ್ಲಿ ವೀಡಿಯೋ ಇದೆ. ಚಾಕ್ನಾ ಶುರು ಮಾಡಿದ್ವಿ. ಚಾಕ್ನಾಗ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಬನ್ನಿ, ಫೆಸಿಲಿಟಿ ಎಲ್ಲ ಇದೆ. ಫ್ಯಾಮಿಲಿ ಎಲ್ಲ ಬರ್ಬೋದು, ಆರಾಮಾಗಿ ಕೂತು ಎಂಜಾಯ್ ಮಾಡ್ಬೋದು. ಸೇಮ್ ಫ್ಯಾಮಿಲಿ ಮನೇಲಿ ಮಾಡ್ದಂಗೆ ಹೆಂಗಿರ್ತದೋ ಮನೇಲಿ ಮಾಡ್ದಂಗೆ ಇರ್ತದೆ ಊಟ. ಥ್ಯಾಂಕ್ ಯು. ಈ ಹೋಟೆಲ್ನಲ್ಲಿ ಇವರು ಅಡುಗೆ ಮಾಡುವ ರೀತಿ, ಚಿಕನ್ ಮಟನ್ಗೆ ಮಸಾಲೆ ಹಾಕೋ ರೀತಿ ಹಾಗೂ ಗ್ರಾಹಕರು ತಿನ್ನೋದನ್ನ ನೋಡ್ತಾ ನಮ್ಮ ಮಾಧ್ಯಮದ ಕ್ಯಾಮ್ರಾಮನ್ ಬಾಯಲ್ಲೂ ನೀರು ಬಂದಿದ್ದು ಸುಳ್ಳಲ್ಲ. ಅಷ್ಟರ ಮಟ್ಟಿಗೆ ಈ ಗೌಡಾಸ್ ಕಿಚನ್ ಹೋಟೆಲ್ ಕೋಲಾರದ ಜನಮನವನ್ನ ಗೆದ್ದಿದೆ.